ವಾಕ್ಯ ನನ್ನ ಸಂಗಡ ಮಾತನಾಡು. ಈ ದಿನ ಮಾತನಾಡುವಂತ ಮಾತು ಅವು ನಿನ್ನ ಮಾತುಗಳಾಗಿರಲಿ. ನಿನ್ನ ಪರಿಶುದ್ಧಾತ್ಮನ ಆಲೋಚನೆಯನ್ನು ಕೊಡು ಸ್ವಾಮಿ. ನಿನ್ನ ಪವಿತ್ರಾತ್ಮ ನಡೆಸುವಿಕೆಯನ್ನು ಅನುಗ್ರಹಿಸು ಪ್ರಭುವ. ನಿಮ್ಮ ಸನ್ನಿಧಿಯಲ್ಲಿ ನೀವು ಈ ವಾಕ್ಯವಾಗಿ ಅಲ್ಲದೆ ಶಕ್ತಿಯಾಗಿ, ಅಗ್ನಿ ಜ್ವಾಲೆಯಾಗಿ, ಇಬ್ಬಾಯಿ ಕತ್ತಿಯಾಗಿ ನಿನ್ನ ಪ್ರಜೆಗಳಂತ ಹಾಕಲಿ. ಅವರ ಪರಿಸ್ಥಿತಿಗಳ ಬದಲಾಗಲಿ, ಅವರ ಕುಟುಂಬದ ಸ್ಥಿತಿಗತಿಗಳು ಮಾರ್ಪಾಟಾಗಲಿ, ಆತ್ಮಿಕವಾಗಿ ಬಲ ಹೊಂದಲಿ. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ಕೂತ್ಕೊ. ವಾಗ್ದಾನದ ಲಕ್ಷಣಗಳು ಹೆಂಗಿರ್ತಾವೆ? ಹಲೋ, ಹಲ್ಲೆಲೂಯ. ವಾಗ್ದಾನದ ಲಕ್ಷಣಗಳು ಹೇಗಿರ್ತಾವೆ? ಅದರ ಮೂಲಕ ನಾವು ತಿಳ್ಕೊಳ್ಬೇಕು. ದೇವರು ಒಂದು ವ್ಯಕ್ತಿಗೆ ವಾಗ್ದಾನ ಮಾಡಿದಾನಂದ್ರೆ ಅದನ್ನ ಆತನು ಸುಮ್ಮನೆ ಬಿಡುವನಲ್ಲ. ಸೊಲೊಮೋನನಿಗೆ ಮಾತಾಡ್ತಾನೆ. ಅರಸುಗಳ ಪುಸ್ತಕಕ್ಕೆ ಬಂದ್ರೆ, ಒಂದನೇ ಅರಸುಗಳ ಬರೆದ ಪುಸ್ತಕಕ್ಕೆ ಬರೋಣ. ದಾವೀದನ ಮಗನಾದ ಸೊಲೊಮೋನನು ಹೀಗೆ ಮಾತಾಡ್ತಾನೆ. 8ನೇ ಅಧ್ಯಾಯ 54ನೇ ವಚನವನ್ನ ಒಂದ್ಸಾರಿ ನಾವು ಓದೋಣ. ಮೊದಲು ರಾಜುಲು ಯೆಹೋವನ ಆಜ್ಞೆಯ ಯಜ್ಞವೇದಿಯ ಮುಂದೆ ಮೊಣಕಾಲೂರಿದ್ದ ಸೊಲೊಮೋನನು ಈ ಪ್ರಕಾರವಾಗಿ ಯೆಹೋವನನ್ನು ಪ್ರಾರ್ಥಿಸಿದ ನಂತರ ಎದ್ದು ನಿಂತು ಇಸ್ರಾಯೇಲ್ ಸರ್ವ ಸಮೂಹದವರನ್ನು ಆಶೀರ್ವದಿಸಿ ಗಟ್ಟಿಯಾಗಿ ಹೇಳಿದ್ದೇನೆಂದರೆ ತಾನು ವಾಗ್ದಾನ ಮಾಡಿದಂತೆ ತನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಸೇವಕನಾದ ಮೋಶೆಯ ಮುಖಾಂತರವಾಗಿ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ. ಹಲ್ಲೆಲೂಯಾ. ಕೈಗಳ ಮೇಲೆ ಹಲ್ಲೆಲೂಯಾ. ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ವಾಗ್ದಾನದ ಲಕ್ಷಣಗಳೇನೆಂದ್ರೆ, ದೇವರು ನಮಗೆ ಒಂದವಳು ವಾಗ್ದಾನ ಮಾಡಿದ್ರೆ ಅದನ್ನು ನೆರವೇರಿಸ್ತಾನೆ, ಅದು ತಪ್ಪುವುದಿಲ್ಲ, ಅದು ಹಾಗೆ ಆಗ್ತದೆ. ಅದನ್ನು ಮಾಡ್ತಾನೆ, ಅದನ್ನು ಕೊಡ್ತಾನೆ, ಅದನ್ನು ನಡೆಸ್ತಾನೆ. ದಾವೀದನ ಮಗನಾಗಿರುವ ಸೊಲೊಮೋನನು ಹೇಳ್ತಾನೆ, ಆತನು ಮಾಡಿದ ವಾಗ್ದಾನದಲ್ಲಿ ಒಂದು ಕೂಡ ತಪ್ಪಿ ಹೋಗಲಿಲ್ಲ. ಒಂದು ವೇಳೆ ಮನುಷ್ಯರು ಮಾತು ಕೊಟ್ಟು ತಪ್ಪಿಸ್ಕೊಳ್ಬಹುದು. ಒಂದು ವೇಳೆ ಮನುಷ್ಯರು ಮಾತು ಕೊಟ್ಟು ನಾನು ನಿನಗೆ ಇದನ್ನು ಮಾಡ್ತೇನೆ ಅಂತ ಹೇಳಿ ಮಾಡ್ಲಿಕ್ಕೆ ಆಗದಿರಬಹುದು. ನಾನು ಇದು ಕೊಡ್ತೇನೆ ಅಂತ ಹೇಳಿ ಕೊಡಲಿಕ್ಕೆ ಆಗದಿರಬಹುದು. ನಾನು ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿ ಬರಲಿಕ್ಕೆ ಆಗದಿರಬಹುದು. ಆದ್ರೆ ನನ್ನ ಕರ್ತನು ಕೊಟ್ಟ ಮಾತನ್ನು ನೆರವೇರಿಸ್ತಾನೆ. ಹಲ್ಲೆಲೂಯಾ. ಮೋಸೆಗೆ ವಾಗ್ದಾನ ಮಾಡಿದ, ಮೋಸೆ ನೀನು ಇಲ್ಲಿ ಕುರಿಗಳನ್ನು ಕಾಯ್ತಾ ಇದೆಯಲ್ಲ, ಇಲ್ಲಿಂದ ಕರ್ಕೊಂಡು ನಿನ್ನ ಐಗುಪ್ತ ದೇಶಕ್ಕೆ ತಗೊಂಡು ಹೋಗ್ತೇನೆ. ಐಗುಪ್ತ ದೇಶ ತೆಗೆದುಕೊಂಡು ಹೋಗಿ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ಕರ್ಕೊಂಡು ಬರ್ತಾನೆ. ಹಲ್ಲೆಲೂಯಾ. ಕೈಗಳಿದ್ರೆ, ನೀವೆಲ್ಲ ಇಲ್ಲೇ ಇದ್ರೆ, ನನ್ನ ಸ್ವರ ನಿಮ್ಗೆ ಕೇಳ್ತಾ ಇದ್ರೆ, ಮೇಯಿಸ್ಕೊಂತ ಹೋಗ್ತಿರ್ಬೇಕಾದ್ರೆ ಹೋರೇಬು ಬೆಟ್ಟದಲ್ಲಿ ಕುರಿಗಳನ್ನು ಮೇಯಿಸುತ್ತಾ ಆ ಬೆಟ್ಟದ ಮೇಲೆ ತುದಿ ಭಾಗಕ್ಕೆ ಹೋಗಿ ಮೇಯಿಸ್ತಿರ್ಬೇಕಾದ್ರೆ ಒಂದು ಮುಳ್ಳಿನ ಪೊದೆ ಬೆಂಕಿ ಹತ್ತಿ ಉರಿತಾ ಇರ್ತದೆ. ವಿಮೋಚನೆ ಕಾಂಡ 3ನೇ ಅಧ್ಯಾಯದಲ್ಲಿ ನಮಗದು ಕಾಣಲ್ಪಡ್ತದೆ. ನಿರ್ಗಮ ಕಾಂಡ 3వ అధ్యాయంలో మాకు అది కనబడుతుంది. ಆ ಮುಳ್ಳಿನ ಪೊದೆಯಲ್ಲಿ ದೇವರು ಬೆಂಕಿ ಉರಿತಾ ಇದೆ. ಆ ಉರಿತಿರುವ ಬೆಂಕಿಯ ಮೂಲಕವಾಗಿ ವಾಣಿ ಬರ್ತದೆ, ಮೋಸೆ ಎಂಬುದಾಗಿ. ಮೋಸೆ ನಾನು ದಾರಿ ಬಿಟ್ಟವನಂತೆ ಎಂಬುದಾಗಿ ನೋಡ್ತಾ ಇದ್ದಾನೆ ದೇವರ ಸ್ವರ. ಅಲ್ಲಿ ಮೋಸೆಗೆ ಏನ್ ಹೇಳಿದನು? ನಾನು ನಿನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೆ?
ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ. ವಾಹ್ ವಾಹ್, ನಿನ್ನ ಮೇಲೆ, ಆತನ ಮೇಲೆ, ನಮ್ಮ ಮೇಲೆ. ನೀವು ನನ್ನ ಗಮನಿಸಿದ್ರೆ ನಾನು ಏನು ಆಡ್ತೇನೆ, ತಪ್ಪಾಡ್ತಾನೋ ಕರೆಕ್ಟ್ ಆಡ್ತಾನೋ ನೀವು ಕೇಳಿಸ್ಕೊಳ್ತೀರ. ಮೋಸೆ ಸಂಗಡ ಮಾತಾಡಿದ ಮಾತೇನಂದು ಗೊತ್ತಾ? ನೀನ್ ತಿರುಗಿ ಐಗುಪ್ತ ದೇಶಕ್ಕೆ ಹೋಗ್ಬೇಕು. ಅಲ್ಲಿಂದ ಭಯಪಟ್ಟು ಓಡಿ ಬಂದರು ಮೋಸೆ. ಹಲ್ಲೆಲೂಯಾ. ಐಗುಪ್ತ ದೇಶದ ಸವಾಸ ಬೇಡ, ಐಗುಪ್ತ ದೇಶದ ರಾಜನ ಜೊತೆ ಇರೋದು ಬೇಡ, ಆ ಜನರ ಸಂಗಡ ವಾಸ ಮಾಡದ ಬೇಡ ಎಂಬುದಾಗಿ ಓಡಿ ಬಂದ ವ್ಯಕ್ತಿಯನ್ನ ತಿರುಗಿ ಹೇಳ್ತಾನೆ, ನೀನು ಅಲ್ಲಿಗೆ ಹೋಗ್ಬೇಕು. ಮೋಸೆಯ ಮುಖಾಂತರ ಮಾಡಿದ ವಾಗ್ದಾನ, ನನ್ನ ಪ್ರಜೆಗಳು ಗೋಳಾಟ, ನನ್ನ ಪ್ರಜೆಗಳ ಕಣ್ಣೀರು, ನನ್ನ ಪ್ರಜೆಗಳ ವೇದನೆ, ನನ್ನ ಪ್ರಜೆಗಳ ಪರಿಸ್ಥಿತಿ ನಾನು ನೋಡಿದ್ದೇನೆ, ಅವ್ರನ್ನ ಬಿಡಿಸ್ಕೊಂಡು ಬಾ. ಅವ್ರು ಬಿಡಿಸ್ಕೊಂಡು ಬಂದು ಏನ್ ಮಾಡ್ಬೇಕು? ಹಾಲು ಜೇನು ಹರಿಯುವ ದೇಶಕ್ಕೆ ನಡೆಸಬೇಕು. ದೇವರು ವಾಗ್ದಾನ ಮಾಡಿದ, ಆ ವಾಗ್ದಾನ ನೆರವೇರಿಸಲಿಲ್ವಾ? ಹಲ್ಲೆಲೂಯಾ. ಬೈಬಲ್ ವಾಕ್ಯ ಹೇಳ್ತದೆ 56ನೇ ವಚನ ಕೊನೆಯ ಭಾಗದಲ್ಲಿ, ಸೇವಕನಾದ ಆತನು ತನ್ನ ಸೇವಕನಾದ ಮೋಸ ಮುಖಾಂತರವಾಗಿ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ಕೂಡ ತಪ್ಪಿ ಹೋಗಲಿಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರ. ವಾಗ್ದಾನದ ಲಕ್ಷಣಗಳೇನು ಗೊತ್ತಾ? ನಮಗೆ ಮಾಡಿದ ವಾಗ್ದಾನ ನೆರವೇರಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ಇನ್ನೊಂದು ಹಲ್ಲೆಲೂಯಾ. ಇದೇ ಮಾತನ್ನು ಯೆಹೋಶುವನು ಕೂಡ ಹೇಳ್ತಾನೆ. ಇದೇ ಮಾತನ್ನು ಯೆಹೋಶುವನು ಯಾರು? ಮೋಸೆಯ ಶಿಷ್ಯ. ಹೇಳ್ರಿ ಗಟ್ಟಿಯಾಗಿ. ಮೋಸೆ ಮಕ್ಕಳಿದ್ರು, ಆದರೆ ಮೋಸೆ ಮಾಡುವ ಕೆಲಸವನ್ನ ದೇವರು ಮೋಸೆ ಮಕ್ಕಳಿಗೆ ಕೊಡ್ಲಿಲ್ಲ. ಮೋಸೆ ಜೊತೆಗೆ ನಂಬಿಗಸ್ತನಾಗಿ, ನೀತಿವಂತನಾಗಿ, ಯಥಾರ್ಥವಂತನಾಗಿ, ಭಾರವುಳ್ಳವನಾಗಿ, ಆಸಕ್ತಿಯುಳ್ಳವನಾಗಿ ಜೀವನ ಮಾಡುವಂತ ಯೆಹೋಶುವನ ಕೈಯಲ್ಲಿ ದೇವರು ಆ ಸೇವೆಯನ್ನು ಕೊಟ್ಟನು. ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ನೋಡ್ತೇವೆ ನಾವು. ಯೆಹೋಶುವನ ಪುಸ್ತಕನ ಬಂದು ನೋಡ್ರಿ, ಅಲ್ಲಿ ಆ ಯೆಹೋಶುವನು ಕೂಡ ಹಾಗೆ ಹೇಳ್ತಾನೆ. ಯೆಹೋಶುವನ ಬರೆದ ಪುಸ್ತಕ 21ನೇ ಅಧ್ಯಾಯದಲ್ಲಿ 43ನೇ ವಚನ ಒಂದ್ಸಾರಿ ನೋಡೋಣ. ಥ್ಯಾಂಕ್ ಯು ಲಾರ್ಡ್. ಕರ್ತನಿಗೆ ಸ್ತೋತ್ರವಾಗಲಿ. 21ನೇ ಅಧ್ಯಾಯ 43ನೇ ವಚನ ಬೇಗನೆ ಓದೋಣ ಕರ್ತನಲ್ಲಿ ಪ್ರಿಯರೇ. ಯೆಹೋವನು ಇಸ್ರಾಯೇಲರ ಪೂರ್ವಿಕರಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟನು. ಅವರು ಅದನ್ನು ಸ್ವಾತಂತ್ರಿಸಿಕೊಂಡು ಅದರಲ್ಲಿ ವಾಸ ಮಾಡಿದರು. ಯೆಹೋವನು ಅವರ ಪೂರ್ವಿಕರಿಗೆ ಆಣೆಯಿಟ್ಟು ಹೇಳಿದಂತೆ ಅವರಿಗೆ ಎಲ್ಲಾ ಕಡೆಯೂ ಸಮಾಧಾನವನ್ನು ಕೊಟ್ಟು ವೈರಿಗಳಲ್ಲಿ ಒಬ್ಬನು ಅವರ ಮುಂದೆ ನಿಲ್ಲಲಿಲ್ಲ. ಆತನು ಎಲ್ಲರನ್ನೂ ಅವರ ಕೈಗೆ ಒಪ್ಪಿಸಿದನು. ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲವೂ ನೆರವೇರುವವು. ಹಲ್ಲೆಲೂಯಾ. ಮೋಸೆಗೆ ಹೇಳಿದ ಮೋಸೆ ಮಾತಾಡಿದ ಮಾತನ್ನ ತಿರುಗಿ ಯೆಹೋಶುವನು ಮಾತಾಡ್ತಾನೆ. ಯೆಹೋಶುವನಿಗೆ ಏನು ವಾಗ್ದಾನ ಮಾಡಿದ? ಗಟ್ಟಿಗಳಮ್ಮ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 6, 7, 8, 9 ವಚನದಲ್ಲಿ ನೋಡ್ರಿ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 6, 7, 8 ವಚನ ಬೇಗನೆ ಓದ್ರಿ. ಅಲ್ಲಿ ಹೇಳ್ತಾ ಇದ್ದಾನೆ, ಯೆಹೋಶುವನಿಗೆ ದೇವರು ಮಾತಾಡ್ತಾ ಇದ್ದಾನೆ. ಸಿಗ್ಲಿಲ್ವಾ? ನಾನೇ ಓದ್ಲಾ? ಕರ್ತನಲ್ಲಿ ಪ್ರದೇಶ ಮಕ್ಕಳೇ, ಸ್ಥಿರಚಿತ್ತನಾಗಿರೋ. ಯಾಕೆಂದ್ರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಸೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರೋ, ಪೂರ್ಣ ಧೈರ್ಯದಿಂದಿರೋ. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಅಂದ್ರೆ ನಿನಗೆ ಮುಂದೆ ಶತ್ರುಗಳು ನಿಂತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನಿನಗೆ ವಿರುದ್ಧವಾಗಿ ಯಾವುದೇ ಶಕ್ತಿ ಬರಲಿ, ಯಾವ ಶತ್ರು ಬರಲಿ, ಯಾವ ಕೆಡುಕರು ಬರಲಿ, ಎಂತ ಬಲಾಟೆಗಳು ಬರಲಿ, ನಿನ್ನ ಮುಂದೆ ನಿಂತುಕೊಳ್ಳಕ್ಕಾಗುವುದಿಲ್ಲ. ನಾನೇ ನಿನ್ನ ಮುಂದೆ ಇದ್ದು ನಡೆಸ್ತೇನೆ. ಇದು ನಿನಗೆ ಕೊಟ್ಟುವಂತ ವಾಗ್ದಾನ. ಹಲ್ಲೆಲೂಯಾ. ಹೇಳಿ ಹಲ್ಲೆಲೂಯಾ. ಅದಕ್ಕೆ ಯೆಹೋಶುವನ ಮುಂದೆ ಯಾವ ಶತ್ರು ನಿಂತ್ಕೊಂಡು ಜಯ ಹೊಂದಿಕೊಳ್ಳಕ್ ಆಗಲಿಲ್ಲ. ಯಾರನ್ನ ಜಯ ಹೊಂದಿದ್ರ? ಆಗಲಿಲ್ಲ.
ಯಾಕಂದ್ರೆ ದೇವರು ಯೆಹೋಶುವನಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ನಿನ್ನ ಮುಂದೆ ಯಾರು ನಿಂತುಕೊಳ್ಳಲಿಕ್ಕಾಗುವುದಿಲ್ಲ. ಇದು ವಾಗ್ದಾನ. 21ನೇ ಅಧ್ಯಾಯದಲ್ಲಿ ಅದೇ ಹೇಳ್ತಾನೆ, 21ನೇ ಅಧ್ಯಾಯದಲ್ಲಿ ಅದೇ ಹೇಳ್ತಾನೆ ಕರ್ತನ ವಾಕ್ಯ 43ನೇ ವಚನ. ಯೆಹೋವನು ಇಸ್ರಾಯೇಲರ ಪೂರ್ವಿಕರಿಗೆ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟನು. ಅವರು ಅದನ್ನು ಸ್ವಾತಂತ್ರಿಸಿಕೊಂಡು ಅದರಲ್ಲಿ ವಾಸ ಮಾಡಿದರು. ಯೆಹೋವನು ಅವರ ಪೂರ್ವಿಕರಿಗೆ ಆಣೆ ಇಟ್ಟು ಹೇಳಿದಂತೆ ಅವರಿಗೆ ಎಲ್ಲ ಕಡೆಯಲ್ಲಿಯೂ ಸಮಾಧಾನ ಕೊಟ್ಟು ವೈರಿಗಳಲ್ಲಿ ಒಬ್ಬನು ಅವರ ಮುಂದೆ ಏನ್ ಮಾಡಲಿಲ್ಲ, ನಿಲ್ಲಲಿಲ್ಲ. ಹಲ್ಲೆಲೂಯಾ, ಜೋರಿಗಳ ಹಲ್ಲೆಲೂಯಾ. ದೇವರ ವಾಗ್ದಾನ ಹಿಡಿದುಕೊಂಡು ಪ್ರಾರ್ಥಿಸು, ದೇವರ ವಾಗ್ದಾನ ನೆನಪು ಮಾಡಿಕೊಂಡು ಪ್ರಾರ್ಥಿಸು. ಇವತ್ತು ನಿನಗಿರೋ ಪರಿಸ್ಥಿತಿ ನೋಡಿ ಸೋತು ಹೋಗಬೇಡ. ಇವತ್ತು ನಿನಗಿರೋ ಕಷ್ಟ ನೋಡಿ ಕುಗ್ಗಿ ಹೋಗಬೇಡ. ಇವತ್ತು ನನಗೆ ಏನು ಇಲ್ಲ ಅಂತ ಬಾಧೆ ಪಡಬೇಡ. ವಾಗ್ದಾನ ಮಾಡಿದ ಆವತ್ತು ನಿನ್ನ ಉದ್ಧಾರ ಮಾಡ್ತಾನೆ, ನಿನ್ನ ನಡೆಸ್ತಾನೆ, ನಿನ್ನ ಕಾಪಾಡ್ತಾನೆ. ಅದು ತಿರುಗಿ 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 ಹೇಳುವುದಾದ್ರೆ ಆ ವಾಗ್ದಾನ ಕಾರ್ಯರೂಪದಲ್ಲಿ ಬರ್ತದೆ. ಆಮೆನ್. ಹಲ್ಲೆಲೂಯಾ. ಹೇಳಿ ಹಲ್ಲೆಲೂಯಾ. ವಾಗ್ದಾನ ಬಹಳ ಮುಖ್ಯ. ಸೊಲೊಮೋನ್ ಹೇಳ್ತಾನೆ, ಆತನು ಮಾಡಿದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ ಎಂಬುದಾಗಿ. ಅದೇ ಮತ್ತೆ ಯೆಹೋಶುವನು ಹೇಳ್ತಾನೆ, ಆತನು ಮಾಡಿದ ವಾಗ್ದಾನಗಳಲ್ಲಿ ಒಂದು ಕೂಡ ತಪ್ಪಿ ಹೋಗಲಿಲ್ಲ. ಇವಾಗ ನಿನಗೆ ಎಷ್ಟು ಸಾರಿ ತಪ್ಪು ಹೋಗಿದೆ ವಾಗ್ದಾನಗಳು? ಕೈ ಎತ್ತರಿ. ವಾಗ್ದಾನ ನನ್ನ ತಪ್ಪೋಗ್ಬಿಟ್ಟದೆ. ನಮ್ಮ ಶಿವಮಂದ ಕೈ ಎತ್ತಾರೆ. ಇವತ್ತು ಹೇಳ್ತಾನೆ ಕರ್ತನು, ಅದನ್ನ ತಪ್ಪಿ ಹೋಗ್ಲಿಕ್ಕೆ ಬಿಡುವನಲ್ಲ, ನಿನಗೆ ಕೊಟ್ಟ ವಾಗ್ದಾನ ನೆರವೇರಿಸ್ತಾನೆ. ವಾಗ್ದಾನದಲ್ಲಿ ನಂಬಿಗಸ್ತಾನೆ ಆತನು. ಮತ್ತೆ ವಾಗ್ದಾನ ಯಾವಾಗ ನೆರವೇರ್ತದೆ? ಇವತ್ತ, ನಾಳೆನಾ, ನಾಡಿದನ ಅಲ್ಲ. ದೇವರು ಪ್ರತಿಯೊಂದಕ್ಕೊಂದು ಸಮಯ ಬಿಟ್ಟಿದ್ದಾನೆ. ಅಪೊಸ್ತಲ ಪೌಲನು ತೀತನ ಪತ್ರಿಕೆಯಲ್ಲಿ ಹೀಗೆ ಹೇಳ್ತಾನೆ. ತೀತನ ಪತ್ರ ತೆಗೆಯೋಣ. ಅಪೊಸ್ತಲ ಪೌಲನು ಹೀಗೆ ಹೇಳ್ತಾನೆ ತೀತನ ಪತ್ರಿಕೆಯಲ್ಲಿ ಹೀಗೆ ಮಾತಾಡ್ತಾನೆ. ಪ್ರಿಯ ಜನರೇ, 1ನೇ ಒಂದು ವಚನದಿಂದ 4ನೇ ವಚನದವರೆಗೆ ಬೈಬಲ್ ವಾಕ್ಯ ಹೇಳ್ತದೆ. ಅಪೊಸ್ತಲ ಪೌಲನಿಗೆ ಮಾತಾಡ್ತಾನೆ. ಪ್ರಿಯ ಜನರೇ, ಅಲ್ಲಿ ಪೌಲನು ತೀತನ ಸಂಗಡ ಮಾತನಾಡುತ್ತಿರುವಾಗಲೇ ಒಂದು ಮಾತನ್ನು ಹೇಳ್ತಾನೆ. ಓದೋಣ 1ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೂ. ದೇವರ ದಾಸನು ಯೇಸು ಕ್ರಿಸ್ತನ ಅಪೊಸ್ತಲನಾಗಿರುವ ಪೌಲನು ನಮ್ಮೆಲ್ಲರಿಗೆ ಹುದವಾಗಿರುವ ನಂಬಿಕೆಯ ಸಂಬಂಧದಲ್ಲಿ ನನ್ನ ನಿಜಕುಮಾರನಾದ ತೀತನಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಆದುಕೊಂಡವರ ನಂಬಿಕೆಯು ಭಕ್ತಿನುಂಟು ಮಾಡುವ ಸತ್ಯದ ಪರಿಜ್ಞಾನ ವೃದ್ಧಿಯಾಗುವುದಕ್ಕೋಸ್ಕರವೇ ಅಪೊಸ್ತಲನಾಗಿದ್ದೇನೆ. ಆ ನಂಬಿಕೆಗೂ ಸತ್ಯದ ಪರಿಜ್ಞಾನಕ್ಕೂ ನಿತ್ಯ ಜೀವದ ನಿರೀಕ್ಷೆಯೇ ಆಧಾರವಾಗಿದೆ. ಸುಳ್ಳಾಡದ ದೇವರು ಆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ಅನಾದಿ ಕಾಲದಲ್ಲಿ ವಾಗ್ದಾನ ಮಾಡಿ ತನ್ನ ಕ್ಲುಪ್ತ ಸಮಯದಲ್ಲಿ ನೆರವೇರಿಸುತ್ತಾನೆ. ಆಮೆನ್. ನಮ್ಮ ದೇವರು ಸುಳ್ಳಾಡುವನಲ್ಲ, ಏನು ಸುಮ್ಮನೆ ಹೇಳಿ ಮುಂದೆ ಹೋಗುವನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಹಲ್ಲೆಲೂಯಾ. ಮೊದಲನೇದಾಗಿ ದೇವರ ವಾಗ್ದಾನ ಏನಾಗಿರ್ತದೆ ಅಂದ್ರೆ ತಪ್ಪಿ ಹೋಗುವುದಿಲ್ಲ, ನೆರವೇರ್ತದೆ. ಎರಡನೇದಾಗಿ ಯಾವಾಗ ಅದು ಕ್ಲುಪ್ತ ಕಾಲದಲ್ಲಿ ನೆರವೇರ್ತದೆ, ತಕ್ಕ ಸಮಯದಲ್ಲಿ ಅದು ನೆರವೇರ್ತದೆ. ಅದು ಇವತ್ತೇ ನೆರವೇರಬೇಕು. ನಿಮ್ಮ ಆಸೆ ಹೀಗೆ ಆಗಬೇಕು, ನಿಮ್ಮ ಬಯಕೆ, ಆದರೆ ಅದು ದೇವರ ಉದ್ದೇಶ ಅದಲ್ಲ. ದೇವರು ಯಾವಾಗ ವಾಗ್ದಾನವನ್ನು ನೆರವೇರಿಸಬೇಕು, ಯಾವಾಗ ವಾಗ್ದಾನವನ್ನು ಪೂರೈಸಬೇಕು, ಆವಾಗಲೇ ಆತನು ನೆರವೇರಿಸ್ತಾನೆ. ಹಲ್ಲೆಲೂಯಾ. ಹೇಳಿ ಹಲ್ಲೆಲೂಯಾ. ನಿಮ್ಗೆಲ್ಲರಿಗೂ ಗೊತ್ತು, ಮೋಸ ಐಗುಪ್ತ ದೇಶದಲ್ಲಿ ಹುಟ್ಟಿದ್ದು. ಯಾವ ದೇಶದಲ್ಲಿ ಹುಟ್ಟಿದ್ದು? ಐಗುಪ್ತ ದೇಶದಲ್ಲಿ ಬೆಳೆದಿದ್ದು, ಐಗುಪ್ತ ದೇಶದಲ್ಲಿ ದೊಡ್ಡವನಾಗಿದ್ದು, ಐಗುಪ್ತ ದೇಶದಲ್ಲಿಯೇ ಅವನು ವಿದ್ಯೆಗಳನ್ನು ಕಲ್ತಿದ್ದು, ಐಗುಪ್ತ ದೇಶದಲ್ಲೆಲ್ಲ ಜ್ಞಾನ ಸಂಪನ್ನನಾದನು. ಐಗುಪ್ತ ದೇಶದಲ್ಲಿ ಇದ್ದಾಗಲೇ ಹೇಳ್ಬೋದಾಗಿತ್ತು ದೇವರು, ಇವ್ರು ಕರ್ಕೊಂಡು ಹೋಗಪ್ಪ ಅಂತ. ಹಲೋ, ಹಲ್ಲೆಲೂಯಾ. ಮೋಸ ಹುಟ್ಟಿದ ಐಗುಪ್ತ ದೇಶದಲ್ಲಿ
ದೊಡ್ಡವನಾಗಿದ್ದ ಐಗುಪ್ತ ದೇಶದಲ್ಲಿ, ವಿದ್ಯೆ ಕಲ್ತಿದ್ದ ಐಗುಪ್ತ ದೇಶದಲ್ಲಿ. ದೇವರು ವಾಗ್ದಾನ ಮಾಡಿದ ಯಾವಾಗ? ಅಡವಿಗೆ ಬಂದಾಗ. ಹಲ್ಲೆಲೂಯ, ಹಲ್ಲೆಲೂಯ. ಕರೆದಾತನು ನಂಬಿಗಸ್ತನು, ಕೊನೆವರೆಗೂ ನನ್ನ ನಡೆಸುವಾತನು. ಕಮಾನ್. ಕರೆದಾತನು ನನ್ನ ನಂಬಿಗಸ್ತನು, ಕೊನೆವರೆಗೂ ನನ್ನ ನಡೆಸುವನೇನು. ಕೈ ಬಿಡದೆ ನನ್ನ ಕುರುಬನು ನೀನು, ಸೇವೆಗೆ ಆಧಾರ ಅಸ್ತಿವಾರನು. ಕೈ ಬಿಡದೆ ನನ್ನ ನಡೆಸುವೆ ನೀನು, ಸೇವೆಯ ಆಧಾರ ಅಸ್ತಿವಾರನು. ಕರೆದಾತನು ನೀನು ನಂಬಿಗಸ್ತನು, ಕೊನೆವರೆಗೂ ನನ್ನ ನಡೆಸುವೆ. ಚಪ್ಪಲಿಲ್ಲ. ಓ, ಕರೆದಾತನು ನನ್ನ ನಂಬಿಗಸ್ತನು, ಕೊನೆವರೆಗೂ ನನ್ನ ನಡೆಸುವೆ ನೀನು. ಕೈ ಬಿಡದೆ ನನ್ನ ಕುರುಬನು ನೀನು, ಸೇವೆಯ ಆಧಾರ ಅಸ್ತಿವಾರನು. ಓ, ಕೈ ಬಿಡದೆ ನನ್ನ ಕುರುಬನೇ ನೀನು, ಮಹಿಮೆ. ಸೇವೆಯ ಆಧಾರ ಅಸ್ತಿವಾರನು. ಕರೆದಾತನು ನೀನು ನಂಬಿಗಸ್ತನು, ಮಹಿಮೆಯಾಗಲಿ. ಕೊನೆವರೆಗೂ ನನ್ನ ನಡೆಸುವೆ ನೀನು. Come on. ಕರೆದಾತನು ನೀನು ನಂಬಿಗಸ್ತನು, ಕೊನೆವರೆಗೂ ನನ್ನ ನಡೆಸುವೆ ನೀನು. ಆಮೆನ್. ಹಲ್ಲೆಲೂಯ. ಕರ್ತನ ನಮಗೆ ಸ್ತೋತ್ರವಾಗಲಿ. ದೇವರ ವಾಗ್ದಾನ ತೃಪ್ತ ಕಾಲದಲ್ಲಿ ನೆರವೇರ್ತದೆ. ಅದಕ್ಕಾಗಿ ದೇವರನ್ನು ಸಮಯ ಇಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯ. ಇನ್ನು ಜೋರು ಹಲ್ಲೆಲೂಯ. ನನಗೆ ದೇವರು 2003 ರಾಂಪುರಕ್ಕೆ ಬಂದಾಗ ವಾಗ್ದಾನ ಮಾಡಿದ. ಆ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡುವಾಗ ವಾಗ್ದಾನ ಮಾಡಿದ. ಅವಾಗ ನಮಗೆ ಸ್ವಲ್ಪ ಜನ, ಅಂದ್ರೆ ಒಂದು 10 ಜನ ಒಳಗಿದ್ದೀವಿ. ಹನುಮಂತಣ್ಣ 10 ಜನ ಮೇಲಿದ್ವು, ಅಷ್ಟು ಒಳಗಿದ್ವಿ. ಎಷ್ಟು ಅಂದಾಜು? ಓಕೆ. ಅದರಲ್ಲಿ ಸ್ಥಿರವಾಗಿ ಬರುವಂತರು 10 ರಿಂದ 15 ಜನ ಅಷ್ಟೇ ಇದ್ವಿ. ಅವಾಗ ಬಂದು ಹೋಗೋರು ಇದ್ರು ಕೆಲವರು. ಆದರೆ ದೇವರು ವಾಗ್ದಾನ ಮಾಡಿದನು. ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡುವಾಗ, ಕೂತು ದೇವರ ಹತ್ರ ಅಳುತ್ತು ಗೋಳಾಡಿ ಪ್ರಾರ್ಥನೆ ಮಾಡುವಾಗ ದೇವರು ವಾಗ್ದಾನ ಮಾಡಿದ್ರು, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ಅನೇಕ ಜನರು ನಿನ್ನ ಬಳಿಗೆ ಬರ ಮಾಡುತ್ತೇನೆ, ಅನೇಕ ಹಳ್ಳಿಗಳಿಗೆ ನಿನ್ನ ಕಳಿಸ್ಕೊಡ್ತೇನೆ. ಈ ವಾಗ್ದಾನ ನನಗೆ ಬಂತು. ಅದು ನನ್ನ ಪೇಪರಲ್ಲಿ ಬರ್ಕೊಂಡೆ. ಆ ಪೇಪರ್ ಮೇಲೆ ಕೈ ಇಟ್ಟು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರೇ, ಈ ಮಾತು ನೆರವೇರಲಿ, ಈ ಮಾತು ನೆರವೇರಲಿ ಎಂಬುದಾಗಿ. ಆಮೆನ್. 1 ವರ್ಷವಾಯಿತು, 2 ವರ್ಷವಾಯಿತು, 3 ವರ್ಷವಾಯಿತು. ದೇವರ ವಾಗ್ದಾನ ಕಾರ್ಯರೂಪದಲ್ಲಿ ಪ್ರಾರಂಭವಾಯಿತು. ಇವತ್ತೇ ವಾಗ್ದಾನ ಮಾಡಿ ನಾಳೆ ನೆರವೇರ್ತಂತಿಲ್ಲ. ದೇವ್ರು ಮಾಡಲಿ ಶಕ್ತನು, ದೇವ್ರು ಮಾಡ್ತಾನೆ, ಅದ್ರಲ್ಲಿ 2 ಮಾತಿಲ್ಲ. ಆದರೆ ಕೆಲವು ಸಾರಿ ನಾವು ಅದನ್ನ ಕಳೆದ ವಾರ ಕೇಳಿಕೊಂಡಾಗ ನಮಗೆ ತಾಳ್ಮೆ ಇರಬೇಕು. ಆಮೆನ್. ಇದೇ ಮಾತನ್ನು ಹಬಕ್ಕೂಕ ಕೂಡ ಮಾತಾಡ್ತಾನೆ. ಹಬಕ್ಕೂಕನ ಬರೆದ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ ನಾವು. ಹಬಕ್ಕೂಕ ಬರೆದ ಪುಸ್ತಕದಲ್ಲಿ ಇದೇ ಮಾತನ್ನು ಇರ್ತಾನೆ. ಒಂದೊಂದು ಮಾತನ್ನು ಇಬ್ಬಿಬ್ಬರು ಮಾತಾಡ್ತಾರೆ ಅಂದ್ರೆ ಇದು ಸತ್ಯ. ಹಲ್ಲೆಲೂಯ. ಹೇಳಿ ಹಲ್ಲೆಲೂಯ. ಸೊಲೊಮೋನ ಅದೇ ತಾನೆ, ಆತನು ಮಾಡಿದ ವಾಗ್ದಾನ ಒಂದು ತಪ್ಪಿ ಹೋಗುವುದಿಲ್ಲ ಎಂಬುದಾಗಿ ಅದೇ ಮಾತನ್ನ ಯೆಹೋಶುವನು ಕೂಡ ಮಾತಾಡ್ತಾನೆ. ಇವಾಗ 2ನೇದಾಗಿ ನೋಡ್ತೇವೆ, ಅಪೊಸ್ತಲ ಪೌಲನು ಅದೇ ಮಾತಾಡ್ತಾ ಇದ್ದಾನೆ, ಹಬಕ್ಕೂಕ ಪ್ರವಾದಿ ಕೂಡ ಅದೇ ಮಾತಾಡ್ತಾ ಇದ್ದಾನೆ. 2ನೇ ಅಧ್ಯಾಯ ತೆಗೆಯೋಣ, 2ನೇ ವಚನ ಓದಿಕೊಳ್ಳೋಣ ಪ್ರಿಯ ಜನ ಮಕ್ಕಳೇ. ಹಬಕ್ಕೂಕ ಬರೆದ ಪುಸ್ತಕ ದಯಪಾಲಿಸಿದನು. ನಿನಗಾದ ದರ್ಶನ ಬರೆ, ಓದುವಾಗ ಶೀಘ್ರವಾಗಿ ಓದುವಂತೆ, ಅಲಗಿಗಳ ಮೇಲೆ ಅದನ್ನು ಕೆತ್ತು, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು
ಆದರೆ ಪರಿಣಾಮಕ್ಕೆ ತ್ವರಪಡದೆ ಮೋಸ ಮಾಡುವುದು ತಡವಾದರೂ ಕಾದಿರು, ಅದು ಬಂದೇ ಬರುವುದು. ಜನರೇ, ದೇವರ ವಾಗ್ದಾನ ನೆರವೇರಬೇಕಂದ್ರೆ ಅದಕ್ಕೊಂದು ಸಮಯ ಇಟ್ಟಿದ್ದಾನೆ. ಚಿಂತೆ ಇಲ್ದವರು ಹೇಳಿ, ಇದು ಸಂತೆ ಅನ್ಕೊಂಡ್ಬಿಟ್ರ ಅವರು.